ರಾತ್ರಿ 11ಕ್ಕೆ ವಿರಾಟ್ ಮನೆಗೆ ಬರ್ತಾನೆ. ನೇರವಾಗಿ ತನ್ನ ರೂಮಿಗೆ ಹೋಗ್ತಾನೆ. ತುಂಬ ಪೀಸಾಗಿ ದಿಂಬನ್ನು ಹಗ್ ಮಾಡ್ಕೊಂಡು ಮಲಗಿರ್ತಾಳೆ ಚಂದನ. ತನ್ನ ಕಡೆ ನೋಡಿದ ಹುಡುಗನ ಕಣ್ಣುಗಳು ಹೋದವು ಎಂಬ ವಿಷಯ ಅವಳಿಗೆ ಸ್ವಲ್ಪವೂ ಗೊತ್ತಿರೋದಿಲ್ಲ. ಅದೆಲ್ಲ ಗೊತ್ತಿಲ್ಲದ ಚಂದನ ಹ್ಯಾಪಿಯಾಗಿ ಡ್ರೀಮ್ನಲ್ಲಿ ವಿಹಾರಯಾತ್ರೆ ಮಾಡ್ತಿರ್ತಾಳೆ. ಅವಳ ಕಡೆ ನೋಡ್ತಾ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಅವಳ ಪಕ್ಕದಲ್ಲಿ ಮಲ್ಕೊಂಡು ಅವಳ ಕಡೆ ನೋಡುತ್ತಲೇ ಕಣ್ಣು ಮುಚ್ಕೊಳ್ತಾನೆ ವಿರಾಟ್. ನೈಟ್ ಕ್ಲಬ್. ಆ ಕ್ಲಬ್ನಲ್ಲಿ DJ ಸೌಂಡ್ನೊಂದಿಗೆ ಆ ಪ್ರದೇಶ ಪ್ರತಿಧ್ವನಿಸ್ತಾ ಇರುತ್ತೆ. ಎಲ್ಲರೂ ಕೂಡ ಕುಡಿಯುತ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಪ್ಲೇಸ್ VIP ಗಳಿಗೆ ಮಾತ್ರ. ಆ ಕ್ಲಬ್ ಒಳಗೆ ಸೋಫಾದಲ್ಲಿ ಕುಳಿತು ವೈನ್ ಸಿಪ್ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ. ಅವನು ಬ್ಲ್ಯಾಕ್ ಜೀನ್ಸ್, ವೈಟ್ T-ಶರ್ಟ್, ಬ್ರೌನ್ ಲೆದರ್ ಜಾಕೆಟ್ ಹಾಕ್ಕೊಂಡು ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ. ಆದರೆ ಅವನ ಕಣ್ಣುಗಳಲ್ಲಿ ಕಾಮ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಕುಡಿತಾ ಎದುರಾಗಿ ಡ್ಯಾನ್ಸ್ ಮಾಡ್ತಿರೋರನ್ನೇ ನೋಡ್ತಾ ಇರ್ತಾನೆ ಅವನು. ಆಗಲೇ ಸ್ಟೇಜ್ ಮೇಲೆ ಒಬ್ಬ ಹುಡುಗಿ ಬರ್ತಾಳೆ. ಆ ಹುಡುಗಿ ತುಂಬ ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ. ಆ ಹುಡುಗಿಯನ್ನು ನೋಡಿದ ಕೂಡಲೇ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಹೊಳಪು ಬಂದುಬಿಡುತ್ತೆ. ಆಟೋಮೆಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸೋಫಾದಲ್ಲಿ ಕುಳಿತಿರೋ ಅವನ ಹತ್ರ ಹೋಗಿ ಅವನಿಗೆ ಎದುರಾಗಿ ಕೂಡ ಡ್ಯಾನ್ಸ್ ಮಾಡ್ತಾಳೆ. ಅದು ನೋಡಿದ ಅವನ ಮುಖದ ಮೇಲೆ ಡೆವಿಲ್ ಸ್ಮೈಲ್ ಬಂದು ಸೇರುತ್ತೆ. ಆ ನಂತರ ಅವನ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಸ್ಟೇಜ್ ಮೇಲೆ ಬಂದುಬಿಡ್ತಾಳೆ. ಗ್ಲಾಸ್ನಲ್ಲಿ ವೈನ್ ಮುಗಿದ ಮೇಲೆ ಸ್ಟೇಜ್ ಮೇಲೆ ಹೋಗಿ ಆ ಹುಡುಗಿಯ ಸೊಂಟ ಹಿಡ್ಕೊಂಡು ತನ್ನ ಹತ್ತಿರ ಕೆಳೆದು ಅವಳನ್ನು ಎತ್ಕೊಂಡು ಅಲ್ಲಿದ್ದ ಪ್ರೈವೇಟ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಅವನು. ರೂಮ್ ಒಳಗೆ ಬಂದ ಕೂಡಲೇ ಡೋರ್ ಹಾಕಿ ಒಬ್ರಿಗೊಬ್ರು ತುಂಬ ಡೀಪಾಗಿ ಲಿಪ್ ಕಿಸ್ ಮಾಡ್ಕೊಳ್ತಿರ್ತಾರೆ. ಯಾರೂ ಕೂಡ ಕಡಿಮೆ ಆಗ್ತಿಲ್ಲ. ಹಾಗೆ ಕಿಸ್ ಮಾಡತ್ಲೆ ಇಬ್ಬರು ಬೆಡ್ ಮೇಲೆ ವಾಲ್ ಬಿಡ್ತಾರೆ. ಅವಳ ಮೈಯೆಲ್ಲ ಸವರ್ತಾ ಮುತ್ತು ಕೊಡುತ್ತಾ ಅವಳಿಂದ ಡ್ರೆಸ್ ಬೇರೆ ಮಾಡಿ ಮೈಯೆಲ್ಲ ಮುತ್ತುಗಳನ್ನ ಕೊಡಲು ಶುರು ಮಾಡ್ತಾನೆ ಅವನು. ಅವನು ಮಾಡ್ತಿರೋ ದಾಳಿಗೆ ತಡೆಯಲು ಆಗದೆ ಅವನ ಕಾಲರ್ ಹಿಡ್ಕೊಂಡು ಅವನ ಡ್ರೆಸ್ ಆ ಹುಡುಗಿ ತೆಗೆದು ಪಕ್ಕಕ್ಕೆಸ್ತು ಪ್ಲೀಸ್ ಟೇಕ್ ಮೀ ಅಂತ ಹೇಳ್ತಾಳೆ. ಆ ತಕ್ಷಣವೇ ಅವಳ ತುಟಿಗಳನ್ನ ಹಿಡ್ಕೊಂಡು ಅವಳೊಳಗೆ ಪ್ರವೇಶಿಸ್ತಾನೆ ಅವನು. ಆ ಹುಡುಗಿ ಡ್ರಗ್ ತೆಗೆದುಕೊಂಡಿದ್ದರಿಂದ ಅವನು ಕೊಡ್ತಿರೋ ನೋವನ್ನು ಕೂಡ ಸಹಿಸಿಕೊಂಡು ಇನ್ನೂ ಅವನನ್ನು ಕೆಣಕ್ತಾ ಇರ್ತಾಳೆ. ಅವನು ಕೂಡ ಚಲನೆಗಳಲ್ಲಿನ ವೇಗವನ್ನು ಹೆಚ್ಚಿಸ್ತಾ ರಾತ್ರಿಯೆಲ್ಲ ಅವಳಿಗೆ ಸುಖ ಕೊಟ್ಟು ತಾನು ಸುಖ ಪಡ್ತಾ 4 ಗಂಟೆಗಳ ನಂತರ ಇಬ್ಬರು ಕೂಡ ಸುಸ್ತಾಗಿ ಒಬ್ರಿಗೊಬ್ರು ಅಪ್ಕೊಂಡು ನಿದ್ರೆಗೆ ಜಾರಿಬಿಡ್ತಾರೆ. ಮಾರ್ನಿಂಗ್ ಕಣ್ ತೆರೆದ ಚಂದನ ಪಕ್ಕದಲ್ಲಿರೋ ವಿರಾಟ್ನ ಕಡೆ ನೋಡ್ತಾ ಮಲಗಿದ್ರೆ ಎಷ್ಟು ಕೂಲಾಗಿರ್ತಾನೋ, ಎದ್ದರೆ ಅದಕ್ಕಿಂತ ಘೋರವಾಗಿ ಕಿರ್ಚ್ತಿರ್ತಾನೆ ಅಂತ ಸ್ವಲ್ಪ ಹೊತ್ತು ಅವನ ಕಡೆ ನೋಡಿ ವಾಶ್ರೂಮ್ಗೆ ಹೋಗ್ಬಿಡ್ತಾಳೆ. ಅವಳು ಹೋದ ನಂತರ ಕಣ್ ತೆರೆದು ಚಂದನ ಹೇಳಿದ ಮಾತುಗಳು ನೆನಪಾದ ಕೂಡಲೇ ಸಣ್ಣ ಸ್ಮೈಲ್ ಬಂದು ಸೇರುತ್ತೆ ಅವನ ಮುಖದ ಮೇಲೆ. ವಾಶ್ರೂಮ್ನಿಂದ ಹೊರಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ನಿಂತು ಹೇರ್ ಡ್ರೈ ಮಾಡ್ಕೊಳ್ತಾ ಇರ್ತಾಳೆ. ಆಗಲೇ ಅವಳ ಸೊಂಟ ಹಿಡ್ಕೊಂಡು ಭುಜದ ಹತ್ತಿರ ಮುತ್ತು ಕೊಡ್ತಾನೆ ವಿರಾಟ್. ಏನು ಮಾತನಾಡದೆ ಸೈಲೆಂಟಾಗಿರ್ತಾಳೆ ಚಂದನ. ಆಗಲೇ ವಿರಾಟ್ ತನ್ನ ಕೈಯಲ್ಲಿ ಇರುವ ತಾಳಿ ಬೊಟ್ಟು ಅವಳ ಕುತ್ತಿಗೆಯಲ್ಲಿ ಹಾಕ್ತಾನೆ. ಅದು ನೋಡಿದ ಚಂದನ ಶಾಕ್ ಆಗಿ ಹಿಂದಕ್ಕೆ ತಿರುಗಿ ವಿರಾಟ್ನ ಕಡೆ ನೋಡ್ತಾಳೆ. ಆ ನಂತರ ಇನ್ನೊಂದು ಶಾರ್ಟ್ ಆಗಿರೋದನ್ನು ಅವಳ ಕುತ್ತಿಗೆಯಲ್ಲಿ ಹಾಕ್ತಾನೆ. RV ಅಂತ ಚಿಕ್ಕ ಲಾಕೆಟ್ ಕೂಡ ಇರುತ್ತೆ. ಹಾಗೆ ಶಾಕ್ ಆಗಿ ನೋಡ್ತಿದ್ದ ಚಂದನಾಳ ಸೊಂಟ ಹಿಡ್ಕೊಂಡು ಹತ್ತಿರ ಕೆಳೆದು ಇದು ನನ್ನ ತಾಳಿ, ಲೈಫ್ನಲ್ಲಿ ಯಾವಾಗಲೂ ಕೂಡ ಇವುಗಳನ್ನ ನಿನ್ನಿಂದ ದೂರ ಮಾಡಬೇಡ. ಇವೆಲ್ಲ ರೆಡಿ ಮಾಡಲು ಸ್ವಲ್ಪ ಟೈಮ್ ಹಿಡಿತು, ಅದಕ್ಕೆ ಲೇಟಾಯಿತು ಅಂತ ಅವಳ ಕಡೆ ನೋಡ್ತಾನೆ ವಿರಾಟ್. ತನ್ನ ಕುತ್ತಿಗೆಯಲ್ಲಿರೋ ಮಂಗಳಸೂತ್ರದ ಕಡೆ ವಿರಾಟ್ ಕಡೆ ಮತ್ತೆ ಮತ್ತೆ ನೋಡ್ತಾ ಇರ್ತಾಳೆ ಚಂದನ. ತನಗೆ ಅಸಲು ಏನಾಯಿತು ಅಂತ ಕೂಡ ಅರ್ಥ ಆಗೋದಿಲ್ಲ ಕೆಲವು ಕ್ಷಣಗಳವರೆಗೆ. ನಿಜಕ್ಕೂ ಮದುವೆ ಹೀಗೂ ಕೂಡ ಮಾಡ್ಕೊಳ್ತಾರಾ, ತಾಳಿ ಹೀಗೂ ಕೂಡ ಕಟ್ತಾರಾ ಎಂದು ಕನ್ಫ್ಯೂಷನ್ನಲ್ಲಿ ಇರ್ತಾಳೆ ಚಂದನ. ಆಗಲೇ ಅವಳ ಕುತ್ತಿಗೆ ಮೇಲೆ ಸಣ್ಣಗೆ ಕಚ್ತಾನೆ ವಿರಾಟ್. ಅಂತ ಅಲ್ಲಿವರೆಗೂ ಏನು ಯೋಚಿಸ್ತಿದ್ದ ಚಂದನ ಸುಧಾರಿಸ್ಕೊಂಡು ವಿರಾಟ್ನ ಕಡೆ ನೋಡ್ತಾಳೆ. ಡ್ರೆಸ್ಸಿಂಗ್ ಟೇಬಲ್ ಡ್ರಾದಿಂದ ಒಂದು ಚಿಕ್ಕ ಬಾಕ್ಸ್ ತೆಗೆದು ಅದರಲ್ಲಿರೋ ಕುಂಕುಮವನ್ನು ಅವಳ ಹಣೆಯಲ್ಲಿಡ್ತಾನೆ. ಏನೂ ಮಾತನಾಡದೆ ಸೈಲೆಂಟಾಗಿರೋ ಚಂದನಾಳನ್ನು ಮಿರರ್ ಕಡೆ ತಿರುಗಿಸಿ ಈಗ ನೀನು ಪರ್ಫೆಕ್ಟಾಗಿ ಮಿಸ್ಸಸ್ ಚಂದನಾ ವಿರಾಟ್ನಂತೆ ಕಾಣಿಸ್ತಿದೀಯ ಅಂತ ಹೇಳ್ತಾನೆ. ಆದರೂ ಕೂಡ ಏನೂ ಮಾತನಾಡದೆ ಸೈಲೆಂಟಾಗಿರೋ ಚಂದನಾಳ ಕುತ್ತಿಗೆ ಮೇಲೆ ಮುತ್ತುಗಳನ್ನ ಕೊಡುತ್ತಾ ನಾನು ನಿನಗೆ ಕೊಟ್ಟ ಫಸ್ಟ್ ಗಿಫ್ಟ್ ಇಷ್ಟ ಆಯಿತಾ ಅಂತ ಮತ್ತಿನಿಂದ ಕೇಳ್ತಾನೆ ವಿರಾಟ್. ಅಲ್ಲಿವರೆಗೂ ಸೈಲೆಂಟಾಗಿದ್ದ ಚಂದನ ಇವೆಲ್ಲ ಮಾಡಿ ನೀವು ಏನು ಪ್ರೂಫ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಿ? ಇವೆಲ್ಲ ಮಾಡಿದ್ರೆ ನೀವು ನನ್ನೊಂದಿಗೆ ಮಾಡಿದ್ದು ನಾನು ಮರೆತು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅಥವಾ ಎಲ್ಲವೂ ಮರೆತು ನಿಮ್ಮ ವೈಫಾಗಿ ಲೈಫ್ ಲಾಂಗ್ ಇದ್ದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನಾನು ಯಾವಾಗಲೂ ಕೂಡ ಮರೆಯೋದಿಲ್ಲ. ನೀವು ನನ್ನೊಂದಿಗೆ ಮಾಡಿದ ಬಲವಂತ
ಬೆಲ್ಟಿಂದ ನನ್ನ ಮೈ ಮೇಲೆ ಮಾಡಿದ ಗಾಯ, ಇನ್ನು ನಮ್ಮ ಡ್ಯಾಡಿಯೊಂದಿಗೆ ನೀವು ಮಾಡಿದ ಅನ್ಯಾಯ ನಾನು ಯಾವಾಗಲೂ ಮರೆಯೋದಿಲ್ಲ ಅಂತ ಕೋಪವಾಗಿ ಹೇಳ್ತಾಳೆ. ಚಂದನಾಳ ಮಾತುಗಳು ಕೇಳಿ ಅವಳನ್ನು ಬಿಟ್ಟು ಅವಳ ಕಡೆ ನೋಡಿ ಹುಚ್ಚನಂತೆ ಗಟ್ಟಿಯಾಗಿ ನಗ್ತಾನೆ ವಿರಾಟ್. ಅವನು ಹಾಗೆ ನಕ್ಕಿದ್ರಿಂದ ಸ್ವಲ್ಪ ಹೆದರ್ತಾಳೆ ಚಂದನ. ಅವಳ ಕಣ್ಣುಗಳಲ್ಲಿ ಭಯ ನೋಡಿ ಡೆವಿಲ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡ್ತಾ, ನಾನು ಯಾವಾಗ ಹೇಳಿದೆ ಸ್ವೀಟ್ ಆರ್ಟ್ ನೀನು ಅವೆಲ್ಲವನ್ನ ಮರೆತು ಬಿಡು ಅಂತ? ನೋ ನೋ ಬೇಬಿ, ನೀನು ಅವೆಲ್ಲವನ್ನ ಜೀವಮಾನವಿಡಿ ನೆನ್ಪಿಟ್ಕೊಂಡ್ರು ನನಗೇನು ತೊಂದರೆ ಆಗೋದಿಲ್ಲ ಅಂತ ಅವಳ ಸೊಂಟ ಹಿಡ್ಕೊಂಡು ಹತ್ರ ಕೆಳೆದು, ನೀನು ನನ್ನನ್ನು ಲವ್ ಮಾಡು, ನನ್ನ ವೈಫ್ನಂತೆ ನನ್ನೊಂದಿಗೆ ಲೈಫ್ ಲಾಂಗ್ ಇರು. ಇಂಥ ಆಸೆಗಳು ಅಸಲು ನನ್ನಲ್ಲಿಲ್ಲ, ಆದರೆ ನಿನ್ನ ನಾನು ಬಿಡೋದಿಲ್ಲ. ಮತ್ತು ನೀನು ಕೂಡ ನನ್ನಿಂದ ದೂರ ಹೋಗಬೇಕು ಅಂತ ಯೋಚಿಸ್ಬೇಡ. ಇಲ್ದಿದ್ರೆ ನೀನು ನನ್ನಲ್ಲಿ ಇರೋ ರಾಕ್ಷಸನ್ನು ಜಸ್ಟ್ 1% ಮಾತ್ರ ನೋಡಿದ್ಯಾ, ಉಳಿದದ್ದೆಲ್ಲ ಹೇಗಿರುತ್ತೆ ಆಗ ತೋರಿಸ್ತೀನಿ ಅಂತ ಬೇಸ್ ವಾಯ್ಸ್ನೊಂದಿಗೆ ಹೇಳ್ತಾನೆ. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕೋಪ ಇರುತ್ತೆ ಆ ಟೈಮ್ನಲ್ಲಿ. ಅದು ಏನು ಅಂತ ಕೂಡ ಚಂದನಾಳಿಗೆ ಅರ್ಥ ಆಗೋದಿಲ್ಲ. ಅವಳ ಕಣ್ಣುಗಳಲ್ಲಿ ನೋಡ್ತಾ ಕುತ್ತಿಗೆ ಹಿಂದೆ ಕೈ ಹಾಕಿ ಹತ್ರ ಕೆಳೆದು ತುಟಿಗಳನ್ನು ತಲುಪುತ್ತಾನೆ ವಿರಾಟ್. ಅವನ ಎದೆ ಮೇಲೆ ಕೈ ಹಾಕಿ ದೂರವಾಗಿ ಸರಿಸಬೇಕು ಅಂತ ತುಂಬ ಟ್ರೈ ಮಾಡ್ತಾಳೆ. ಆದರೆ ಅವನ ಹಿಡಿತ ಎಷ್ಟು ಟೈಟಾಗಿರುತ್ತೆ ಅಂದರೆ ಇಂಚು ಕೂಡ ಅವಳಿಂದ ದೂರ ಸರಿಯೋದಿಲ್ಲ. ಆ ಕಿಸ್ನಲ್ಲಿ ಲವ್ ಇರೋದಿಲ್ಲ, ಲಸ್ಟ್ ಇರುವುದಿಲ್ಲ, ಕೋಪ ಮಾತ್ರ ಇರುತ್ತೆ. ಕೋಪವಾಗಿ ಅವಳ ತುಟಿಗಳನ್ನ ಕಚ್ಚುತ್ತಾ ಕಿಸ್ ಮಾಡ್ತಾ 10 ನಿಮಿಷಗಳ ನಂತರ ಅವಳನ್ನು ಬಿಟ್ಟು ಅವಳ ಕಡೆ ನೋಡ್ತಾನೆ. ಕೋಪವಾಗಿ ವಿರಾಟ್ನ ಕಡೆ ನೋಡ್ತಿರ್ತಾಳೆ. ಆದರೆ ನೋಡೋದು ಬಿಟ್ಟರೆ ಏನೂ ಮಾಡಲು ಆಗೋದಿಲ್ಲ ಚಂದನಾಳಿಗೆ. ಅವಳ ಕುತ್ತಿಗೆ ಹಿಡ್ಕೊಂಡು ಹತ್ರ ಕೆಳೆದು ತುಟಿಗಳ ಮೇಲೆ ಅಂಟಿದ ರಕ್ತವನ್ನು ತನ್ನ ನಾಲಿಗೆಯಿಂದ ನೆಕ್ಕಿ ವಿರೋಧವಾಗಿ ಅವಳನ್ನ ತಳ್ಳಿ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ವಿರಾಟ್. ವಾಶ್ರೂಮ್ನಿಂದ ಬಂದ ವಿರಾಟ್ಗೆ ತಾನು ಎಲ್ಲಿ ಬಿಟ್ನೋ ಅಲ್ಲಿ ಹಾಗೆ ನಿಂತಿರೋ ಚಂದನಾಳನ್ನು ನೋಡಿ ಅವಳ ಹತ್ರ ಹೋಗಿ ಹೇಳು ಅಂತ ಕೇಳ್ತಾನೆ. ಅವನ ಕಡೆ ನೋಡ್ತಾ, ನಾನು ಒಂದು ಸಾರಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೋದಾ ಅಂತ ಸಣ್ಣ ಕೇಳ್ತಾಳೆ. ಹಾಂ, ನನ್ನ ಬೆಸ್ಟ್ ಫ್ರೆಂಡ್ ತನುಜಾ, ತನ್ನೊಂದಿಗೆ ಲಂಡನ್ನಲ್ಲಿ ಓದ್ತಾ ಇದ್ಲು, ಈಗ ಇಂಡಿಯಾದಲ್ಲಿದ್ದಾಳೆ. ನಾನು ಅವಳ ಜೊತೆ ಮಾತಾಡ್ತೀನಿ ಪ್ಲೀಸ್. ಟೇಬಲ್ ಮೇಲೆ ಇರೋ ತನ್ನ ಸೆಲ್ ತೆಗೆದು ಚಂದನಾಳ ಕೈಯಲ್ಲಿಟ್ಟು, ಮಾತಾಡು. ಒಂದು ವೇಳೆ ಮೀಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಅವಳನ್ನು ಇಲ್ಲಿಗೆ ಬರೋದಕ್ಕೆ ಹೇಳು. ನೀನು ಹೊರಗೆ ಹೋಗಿ ಮೀಟ್ ಆಗೋ ಅವಶ್ಯಕತೆ ಇಲ್ಲ. ಓಕೆ ಓಕೆ ಅಂತ ಸೆಲ್ ತೆಗೆದುಕೊಂಡು ಬಾಲ್ಕನಿಗೆ ಓಡ್ತಾಳೆ. ನೈಟ್ ಕ್ಲಬ್ ಪ್ರೈವೇಟ್ ರೂಮ್ನಲ್ಲಿ ಬೆಡ್ ಮೇಲೆ ಬ್ಲ್ಯಾಂಕೆಟ್ ಹೊದ್ದು ಇನ್ನೂ ಮಲಗಿರ್ತಾರೆ ಅವರಿಬ್ಬರು. ಆಗಲೇ ಅಲ್ಲಿ ಸೆಲ್ ರಿಂಗ್ ಆದ ಸೌಂಡ್ಗೆ ನಿದ್ರೆ ಡಿಸ್ಟರ್ಬ್ ಆಗಿ ಕಣ್ ತೆರೆದು ಪಕ್ಕದ ಟೇಬಲ್ ಮೇಲಿರುವ ಸೆಲ್ ತೆಗೆದುಕೊಂಡು ರಿಸೀವ್ ಮಾಡಿ ಕಿವಿಯ ಹತ್ತಿರ ಇಟ್ಕೊಳ್ತಾನೆ. ಆ ಕಡೆಯವರು ಏನು ಹೇಳಿದ್ರೋ ಗೊತ್ತಿಲ್ಲ, ಆದರೆ ಐ ಆಮ್ ಕಮ್ಮಿಂಗ್ ಅಂತ ಕಾಲ್ ಕಟ್ ಮಾಡಿ ಬೆಡ್ನಿಂದ ಕೆಳಗಿಳಿದು ಅಲ್ಲೇ ಬಿದ್ದಿರುವ ತನ್ನ ಡ್ರೆಸ್ ತೆಗೆದುಕೊಂಡು ಹಾಕ್ಕೊಳ್ತಾನೆ. ಅವನು ಎದ್ದ ತಕ್ಷಣವೇ ಆ ಹುಡುಗಿ ಕೂಡ ಎದ್ದು ತನ್ನ ದೇಹವನ್ನು ಬ್ಲ್ಯಾಂಕೆಟ್ನೊಂದಿಗೆ ಮುಚ್ಕೊಳ್ತಾ, ಎಲ್ಲಿಗೆ ಹೋಗ್ತಿದ್ಯಾ ರಂಜಿತ್ ಅಂತ ಕೇಳ್ತಾಳೆ. ಆ ಹುಡುಗಿಯ ಕಡೆ ಒಂದು ಸಾರಿ ನೋಡಿ ಟೇಬಲ್ ಮೇಲೆ ಬ್ಲ್ಯಾಕ್ ಚೆಕ್ ಇಟ್ಟು, ಇವತ್ತಿನಿಂದ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಕೂಡ ಮೀಟ್ ಆಗಿಲ್ಲ, ನೆನಪಿಟ್ಕೋ ಅಂತ ತುಂಬ ಬೇಸ್ ವಾಯ್ಸ್ನೊಂದಿಗೆ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ರಂಜಿತ್. ಅವನು ಹೋದ ಕಡೆಗೆ ನೋಡುತ್ತಾ ಉಳಿದು ಬಿಡ್ತಾಳೆ ಆ ಹುಡುಗಿ. ತನುಜಾಳನಿಗೆ ಮಾತಾಡಿದ ಮೇಲೆ ಕೆಳಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಳೆ ಚಂದನ. ಆಗಲೇ ಡೈನಿಂಗ್ ಟೇಬಲ್ ಹತ್ತಿರ ಬಂದ ವಿರಾಟ್ನ ಕಡೆ ಒಂದು ಸಾರಿ ನೋಡಿ ತನ್ನ ಬ್ರೇಕ್ಫಾಸ್ಟ್ ತಾನು ಕಂಟಿನ್ಯೂ ಮಾಡ್ತಾಳೆ. ಅವಳಿಗೆ ಎದುರ ಕೂತು, ಇವತ್ತು ನಾನು ನಿನ್ನ ಕಾಲೇಜ್ ಹತ್ತಿರ ಡ್ರಾಪ್ ಮಾಡೋದಕ್ಕಾಗೋದಿಲ್ಲ, ಸೊ ನೀನು ಡ್ರೈವರ್ನೊಂದಿಗೆ ಹೋಗು, ನನಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ಹೇಳ್ತಾನೆ ವಿರಾಟ್. ಅಮ್ಮಯ್ಯ, ಪರವಾಗಿಲ್ಲ, ಒಂದಿನ ಆದರೂ ಹ್ಯಾಪಿಯಾಗಿ ಕಾಲೇಜ್ಗೆ ಹೋಗ್ಬೋದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಸೈಲೆಂಟಾಗಿ ಇರ್ತಾಳೆ. ಬ್ರೇಕ್ಫಾಸ್ಟ್ ಆದಮೇಲೆ ತನ್ನ ಚೈರ್ನಿಂದ ಎದ್ದು ಚಂದನಾಳ ಹತ್ರ ಹೋಗಿ ಅವಳ ಕಣ್ಣುಗಳಲ್ಲಿ ನೋಡ್ತಾ, ನನ್ನಿಂದ ಓಡಿ ಹೋಗಬೇಕು ಅಂತ ನಾಟಕ ಮಾಡಬೇಡ. ನಾನು ನಿನ್ನ ಹತ್ರ ಇಲ್ಲದಿದ್ದರೂ ಕೂಡ ಯಾವಾಗಲೂ ನನ್ನ ಕಣ್ಣುಗಳು ನಿನ್ನ ಮೇಲೆ ಇರುತ್ತೆ, ಅರ್ಥ ಆಯ್ತಾ? ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್. ಅವನು ಹೋದ 5 ನಿಮಿಷಗಳಿಗೆ ಚಂದನ ಕೂಡ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಕಾರ್ನಲ್ಲಿ ಕಾಲೇಜ್ಗೆ ಹೋಗ್ತಿದ್ದ ಚಂದನಾಳ ಕಾರ್ಗೆ ಯಾರು ಡ್ಯಾಶ್ ಕೊಡ್ತಾರೆ. ಸಡನ್ನಾಗಿ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸ್ತಾನೆ ಡ್ರೈವರ್. ಏನಾಯಿತು? ಏನೋ ಗೊತ್ತಿಲ್ಲ ಮೇಡಮ್, ಕಾರ್ಗೆ ಯಾರು ಡ್ಯಾಶ್ ಕೊಟ್ಟರು, ನಾನು ಹೋಗಿ ನೋಡಿ ಬರ್ತೀನಿ, ನೀವಿಲ್ಲೇ ಕೂತ್ಕೊಳ್ಳಿ. 5 ನಿಮಿಷಗಳ ನಂತರ ಹೊರಗೇನೋ ಜಗಳ ಆದಂತೆ ಸೌಂಡ್ ಕೇಳಿಸಿ ಕೆಳಗೆ ಇಳಿತಾಳೆ ಚಂದನ. ಏನಾಯಿತು
ಯಾಕೆ ಜಗಳ ಮಾಡ್ತಿದ್ದೀರಿ? ಮೇಡಮ್, ನೀವು ಒಳಗೆ ಹೋಗಿ, ಇವನ ವಿಷಯ ನಾನು ನೋಡ್ಕೊಳ್ತೀನಿ ಅಂತ ಕೋಪವಾಗಿ ಹೇಳ್ತಾನೆ ಡ್ರೈವರ್. ಏನೋ ನೀನು ನೋಡ್ಕೊಳ್ಳೋದು ಅಂತ ಆ ಕಡೆಯವನು ಕೂಡ ಹಾಗೆ ವಿರೋಧವಾಗಿ ಮಾತನಾಡ್ತಾನೆ. ಇವೆಲ್ಲದರ ಮಧ್ಯದಲ್ಲಿ ಕಾರ್ ಒಳಗೆ ತನ್ನ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ಕೊಳ್ತಿದ್ದ ರಂಜಿತ್ ಗ್ಲಾಸ್ನಿಂದ ಚಂದನಾಳನ್ನು ನೋಡಿ ಹಾಗೆ ನೋಡ್ತಾ ಉಳಿದು ಬಿಡ್ತಾನೆ. ಅವಳ ಕಣ್ಣುಗಳಿಗೆ ಏನೋ ಅದ್ಭುತ ಕಾಣಿಸ್ತಿರುವಂತೆ ಇರುತ್ತೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಗರ್ಲ್ ಅಂತ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ. 2 ನಿಮಿಷಗಳವರೆಗೆ ಅಲ್ಲಿ ಹಾಗೆ ಜಗಳ ನಡೀತಾ ಇರುತ್ತೆ. ಕಾರ್ ಇಳಿದು ಚಂದನಾಳ ಹತ್ರ ಬರಬೇಕು ಅಂತ ಅಂದ್ಕೊಂಡ ರಂಜಿತ್ಗೆ ಆಗಲೇ ಚಂದನ ಹೋಗಿ ಕಾರ್ನಲ್ಲಿ ಕೂತ್ಕೊಳ್ಳೋದು, ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಹೋಗ್ಬಿಡೋದು ಒಂದರ ಹಿಂದೆ ಒಂದರಂತೆ ನಡೆದು ಹೋಗುತ್ತೆ. ಓ ಶೆಟ್, ಮಿಸ್ ಆಯಿತು ಛೆ ಅಂದ್ಕೊಂಡು ಕಾರ್ನಲ್ಲಿ ಕೂತು ಬ್ಲ್ಯಾಕ್ ಕಲರ್ ಟಾಪ್, ಬ್ಲೂ ಜೀನ್ಸ್ನ ನೋಡಿದ ಚಂದನಾಳ ಮುಖವನ್ನು, ಅವಳ ಸ್ಟ್ರಕ್ಚರನ್ನು ನೆನಪಿಸ್ಕೊಂಡು, ಯು ಆರ್ ಸೋ ಬ್ಯೂಟಿಫುಲ್, ನಿನ್ನಂಥ ಬ್ಯೂಟಿ ನನ್ನ ಹತ್ರ ಮಾತ್ರ ಇರಬೇಕು ಬೇಬಿ ಅಂತ ಅವಳ ಕಲ್ಪನೆಗಳಲ್ಲೇ ತೇಲ್ತಾನೆ ರಂಜಿತ್. ಕಾಲೇಜ್ ಹತ್ರ ಕಾರ್ ನಿಲ್ಲಿಸಿದ ಕೂಡಲೇ ಈಗಾಗಲೇ ತನ್ನಗೋಸ್ಕರ ವೆಯ್ಟ್ ಮಾಡ್ತಿರೋ ಬಂಟಿ ಬಬ್ಲು ಅವಳ ಹತ್ರ ಬರ್ತಾರೆ. ಅವರನ್ನು ನೋಡಿ ಏನೂ ಮಾತಾಡದೆ ಸೈಲೆಂಟಾಗಿ ಕಾಲೇಜ್ ಒಳಗೆ ಹೋಗ್ಬಿಡ್ತಾಳೆ. ಆಗಲೇ ಅದು ನೋಡಿದ ಇನ್ನೊಬ್ಬ ಹುಡುಗಿ ನಿಶಾ ತನ್ನ ಫ್ರೆಂಡ್ನೊಂದಿಗೆ, ಯಾರೀ ಹುಡುಗಿ, ಈ ಬಾಡಿ ಗಾರ್ಡ್ಗಳೇನು ಅಂತ ಕೇಳ್ತಾಳೆ. ಅವಳು ಆಡಿಯ ಹೆಂಡತಿ, ಅವಳ ಹೆಸರು ಚಂದನ. ನಿನ್ನೆಯಿಂದಲೇ ಕಾಲೇಜ್ನಲ್ಲಿ ಜಾಯ್ನ್ ಆಗಿದ್ದಾಳೆ. ಅವಳ ಕಡೆ ನೋಡುವಷ್ಟು ಧೈರ್ಯ ಕೂಡ ಯಾರಿಗೂ ಇಲ್ಲ. ಸೊ ನಾವು ಮಾತಾಡದೇ ಇರೋದೇ ಬೆಸ್ಟ್ ಅಂತ ನಿಶಾಗೆ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ನಿಶಾಳ ಫ್ರೆಂಡ್. ಓಹೋ ಅಂತ ಚಂದನಾಳ ಕಡೆ ನೋಡಿ ಅವಳ ಅಂದ ನೋಡಿ ತುಂಬ ಜಲಸ್ಸಿಯಾಗಿ ಫೀಲ್ ಆಗ್ತಾಳೆ ನಿಶಾ. ಆದರೆ ಅದು ಹೊರಗೆ ತೋರಿಸ್ದೆ ಅಲ್ಲಿಂದ ತನ್ನ ಕ್ಲಾಸ್ಗೆ ಹೋಗ್ಬಿಡ್ತಾಳೆ. ಒಂದು ಹಾಳು ಬಿದ್ದ ಬಂಗ್ಲಾದಲ್ಲಿ ಸುತ್ತಲೂ ಗಾರ್ಡ್ಸ್ಗಳ ಮಧ್ಯದಲ್ಲಿ 2 ವ್ಯಕ್ತಿಗಳು ಗಾಯಗಳೊಂದಿಗೆ ಕೆಳಗೆ ಬಿದ್ದಿರ್ತಾರೆ. ಅವರಿಗೆ ಎದುರಾಗಿ ಕೂತ್ಕೊಂಡಿರ್ತಾನೆ ವಿರಾಟ್. ಆನಂದ್, ನಿಖಿಲ್ ಕೂಡ ಅಲ್ಲೇ ಇರ್ತಾರೆ. ನಿಖಿಲ್ ಒಬ್ಬನ ಹತ್ರ ಹೋಗಿ ಕೂದಲು ಹಿಡ್ಕೊಂಡು ಅವನ ತಲೆ ಮೇಲೆತ್ತಿ, ಹೇಳು, ನಿನ್ನನ್ನು ಯಾರು ಕಳಿಸಿದ್ರು ಅಂತ ಗಟ್ಟಿಯಾಗಿ ಕೇಳ್ತಾನೆ. ಮೋಹನ್ ರಾವ್ ಅಂತ ಪ್ರಜ್ಞೆ ತಪ್ಪು ಹೋಗ್ತಾನವನು. ಮೋಹನ್ ರಾವ್ ಹೆಸರು ಕೇಳಿದ ಕೂಡಲೇ ಹುಬ್ಬು ಗಂಟಿಕ್ಕೊಂಡು ಕೋಪವಾಗಿ ಅವರ ಕಡೆ ನೋಡ್ತಾನೆ ವಿರಾಟ್. ವಿರಾಟ್ನ ಕೋಪ ನೋಡಿ ಆನಂದ್ಗೆ ಕೂಡ ಭಯ ಆಗುತ್ತೆ. ಆನಂದ್ ಅಂತ ಬೇಸ್ ವಾಯ್ಸ್ನೊಂದಿಗೆ ಕರೀತಾನೆ ವಿರಾಟ್. ಎಸ್ ಬಾಸ್. ಆ ತಕ್ಷಣವೇ ಗನ್ ವಿರಾಟ್ನ ಕೈಯಲ್ಲಿಡ್ತಾನೆ ಆನಂದ್. ಏನೂ ಯೋಚಿಸದೆ ಅಲ್ಲಿ ಕೆಳಗೆ ಬಿದ್ದಿರೋರ ಮೇಲೆ ಸರಣಿಯಾಗಿ ಶೂಟ್ ಮಾಡಿಬಿಡ್ತಾನೆ ವಿರಾಟ್. ಆ ನಂತರ ಆ ಬಂಗ್ಲಾ ಇಡೀ ಸೈಲೆನ್ಸ್ ಆಗಿಬಿಡುತ್ತೆ. ಯಾವ ಸೌಂಡ್ ಕೂಡ ಕೇಳಿಸೋದಿಲ್ಲ. ಅವರು ಸತ್ತ ಮೇಲೂ ಕೂಡ ವಿರಾಟ್ನಲ್ಲಿರೋ ಕೋಪ ಕಡಿಮೆ ಆಗದೆ ಪಕ್ಕದಲ್ಲಿರೋ ಕತ್ತಿಯಿಂದ ಅವರಿಬ್ಬರನ್ನ ಇರಿತಾ ಇರ್ತಾನೆ. ಆ ರಕ್ತ ಎಲ್ಲವೋ ಅವನ ಮುಖದ ಮೇಲೆ ಬಿದ್ದು ಕಾಳ ರುದ್ರನಂತೆ ಕಾಣಿಸ್ತಿರ್ತಾನೆ ಎಲ್ಲರ ಕಣ್ಣುಗಳಿಗೆ. ಆ ಸೀನ್ ನೋಡಿದ ನಿಖಿಲ್, ಆನಂದ್ ಕೂಡ ಭಯದಿಂದ ನಡುಗು ಹೋಗ್ತಾರೆ. ಗಾರ್ಡ್ಸ್ಗಳೆಲ್ಲರೂ ಭಯದಿಂದ ತಲೆ ತಗ್ಗಿಸ್ಕೊಳ್ತಾರೆ. 10 ನಿಮಿಷಗಳ ನಂತರ ಕತ್ತಿ ಪಕ್ಕಕ್ಕೆಸ್ತು ಕೋಪ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳೋ ಟೈಮ್ಗೆ ಗಟ್ಟಿಯಾಗಿ ನಗ್ತಾನೆ ವಿರಾಟ್. ಆನಂತರ ಆನಂದ್ ಅಂತ ಬೇಸ್ ವಾಯ್ಸ್ನೊಂದಿಗೆ ಕರೆದು, ಆ ಮೋಹನ್ ರಾವ್ಗೆ ಪಾರ್ಸಲ್ ಮಾಡಿಸು ಮತ್ತು ಅವನಿಗೆ ಹೇಳು 15 ವರ್ಷಗಳು ಕಳೆದು ಹೋಗಿದೆ, ಈಗ ನಾನು ಅಶಕ್ತ ಅಂತ ಭ್ರಮೆಯಲ್ಲಿ ಇರಬೇಡ ಅಂತ ಹೇಳು ಅಂತ ಬೇಸ್ ವಾಯ್ಸ್ನೊಂದಿಗೆ ಹೇಳ್ತಾನೆ ವಿರಾಟ್. ಓಕೆ ಬಾಸ್ ಅಂತ ನಡಕ್ತಿರೋ ಧ್ವನಿಯೊಂದಿಗೆ ಹೇಳ್ತಾನೆ ಆನಂದ್. ಆ ತಕ್ಷಣವೇ ಅಲ್ಲಿಂದ ಹೊರಗೆ ಹೋಗ್ಬಿಡ್ತಾನೆ ವಿರಾಟ್. ಹೋಟೆಲ್ನಲ್ಲಿ ಒಂದು ಪ್ರೈವೇಟ್ ರೂಮ್ನಲ್ಲಿ ಎದುರೆದುರಾಗಿ ಕೂತ್ಕೊಂಡಿರ್ತಾರೆ ಮೋಹನ್ ರಾವ್, ಮಹಾದೇವ್. ಮೋಹನ್ ರಾವ್ ಕಡೆ ನೋಡ್ತಾ, ನನಗೆ ನನ್ನ ಮಗಳು ಯಾವುದೇ ಪರಿಸ್ಥಿತಿಯಲ್ಲೂ ಬೇಕು ಅಂತ ಹೇಳ್ತಾರೆ ಮಹಾದೇವ್. ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಮಹಾದೇವ್, ನಿನ್ನ ಮಗಳಿಗೋಸ್ಕರವೇ ನಾವು ಏರ್ಪಾಟ್ ಮಾಡಿದ ಆ ಇಬ್ಬರನ್ನು ಕತ್ತರಿಸಿ ಆ ತುಂಡುಗಳನ್ನ ನನಗೆ ಇವತ್ತು ಪಾರ್ಸಲ್ ಮಾಡ್ದ. ಆ ಪಾರ್ಸಲ್ ನೋಡಿದ ನಾನೇ ಭಯದಿಂದ ಕಾಲುಗಳ ಕೈಗಳಾಡಲಿಲ್ಲ ಅಂತ ಹೇಳ್ತಾನೆ ಮೋಹನ್ ರಾವ್. ಆಗಲೇ ಅಲ್ಲಿಗೆ ಒಬ್ಬ ಹುಡುಗ ಬಂದು, ನಿಜಕ್ಕೂ ಮ್ಯಾಟರ್ ಏನು, ನನಗೆ ಯಾರಾದರೂ ಹೇಳ್ತೀರಾ ಅಂತ ಬೇಸರದಿಂದ ಕೇಳ್ತಾನೆ ಅವನು. ವಿಷಯ ಏನಂದರೆ, ಯಾವ ಹುಡುಗಿಯೊಂದಿಗೆ ನಿನ್ನ ಮದುವೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಆ ಹುಡುಗಿಯನ್ನು ಆ ವಿರಾಟ್ ಮದುವೆ ಮಾಡಿಕೊಂಡ. ಆ ಹುಡುಗಿ ಇನ್ಯಾರೂ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಮಹಾದೇವ್ನ ಏಕೈಕ ಮಗಳು ಚಂದನ ಅಂತ ಹೇಳ್ತಾನೆ ಮೋಹನ್ ರಾವ್. ವಾಟ್ ಅಂತ ಗಟ್ಟಿಯಾಗಿ ಕಿರ್ಚ್ತಾನೆ ರಂಜಿತ್. ಹೌದು ರಂಜಿತ್, ಆ ವಿರಾಟ್ ಚಂದನಾಳನ್ನು ಯೂಸ್ ಮಾಡ್ಕೊಳ್ತಿದ್ದಾನೆ ನಮ್ಮನ್ನು ವೀಕ್ ಮಾಡೋದಕ್ಕೆ ಅಂತ ಕೋಪದಿಂದ ಹಲ್ಲುಗಳನ್ನ ಕಡಿತಾನೆ ಮೋಹನ್ ರಾವ್. ಆ ವಿರಾಟ್ ನನ್ನ ಮಗಳನ್ನು ಒಬ್ಬಳೇ ಯಾಕೆ ಬಿಡ್ತಿಲ್ಲ,
ಅಂತ ಕೋಪವಾಗಿ ಅಂದ್ಕೊಳ್ತಾರೆ ಮಹಾದೇವ್. ಆ ವಿರಾಟ್ ಚಂದನಾಳೊಂದಿಗೆ ನಮ್ಮ ಬಗ್ಗೆ ಹೇಳಿದಂತೆ ನನಗೆ ಅನ್ನಿಸ್ತಿಲ್ಲ. ಒಂದು ವೇಳೆ ಹೇಳಿದರೆ ಆ ದಿನ ಚಂದನ ನಿನ್ನ ಹತ್ರ ಬಂದಾಗ ನಿನ್ನೊಂದಿಗೆ ಮಾತಾಡ್ತಾ ಇರಲಿಲ್ಲ. ಹ್ಞೂ ಅಂತ ಸೈಲೆಂಟ್ ಆಗಿಬಿಡ್ತಾರೆ ಮಹಾದೇವ್. ಅವರೆಲ್ಲರೂ ಆ ಮಾತುಗಳಲ್ಲಿರ್ತಾರೆ. ಆದರೆ ರಂಜಿತ್ ಮಾತ್ರ ಮಹಾದೇವ್ ಅವರ ಸೆಲ್ನಲ್ಲಿ ಇರೋ ಚಂದನಾಳ ಫೋಟೋ ಕಡೆ ನೋಡ್ತಾ ಇರ್ತಾನೆ. ಆಗಲೇ ಅಲ್ಲಿಗೆ ನಿಶಾ ಬಂದು, ವಾಟ್ ವಿರಾಟ್, ಮದುವೆ ಮಾಡಿಕೊಂಡ ಚಂದನಾನ ಮಹಾದೇವ್ ಅಂಕಲ್ ಮಗಳ ಅಂತ ಶಾಕ್ ಆಗ್ತಾ ಕೇಳ್ತಾಳೆ ನಿಶಾ. ಹೌದು ನಿಶಾ ಅಂತ ಹೇಳ್ತಾನೆ ಮೋಹನ್. ಅಂಕಲ್ ಒಂದು ಸಾರಿ ಫೋಟೋ ತೋರಿಸ್ತೀರಾ? ಆ ತಕ್ಷಣವೇ ಮಹಾದೇವ್ ತಮ್ಮ ಸೆಲ್ನಲ್ಲಿ ಚಂದನಾಳ ಫೋಟೋ ನಿಶಾಗೆ ತೋರಿಸ್ತಾರೆ. ಫೋಟೋ ನೋಡಿದ ನಿಶಾ ಶಾಕ್ ಆಗ್ತಾ, ಈ ಹುಡುಗಿ ನಮ್ಮ ಕಾಲೇಜ್ನಲ್ಲಿ ಓದ್ತಾಳೆ, ಅವಳ ಕಡೆ ಯಾರೂ ಕೂಡ ನೋಡುವಷ್ಟು ಧೈರ್ಯ ಮಾಡ್ತಿಲ್ಲ ಅಣ್ಣ ಅಂತ ರಂಜಿತ್ನ ಕಡೆ ನೋಡ್ತಾ ಹೇಳ್ತಾಳೆ. ಆ ಮಾತಿಗೆ ಹ್ಯಾಪಿಯಾಗಿ, ಅಂದರೆ ನಾನು ನನ್ನ ಚಂದ್ರಾಳನ ಮೀಟ್ ಆಗ್ಬೋದು ಅಂತ ಹೇಳ್ತಾರೆ ಮಹಾದೇವ್. ಇಲ್ಲ ಅಂಕಲ್, ಅದು ನಿಜಕ್ಕೂ ಪಾಸಿಬಲ್ ಇಲ್ಲ. ಯಾಕಂದರೆ ಅವಳೊಂದಿಗೆ ಇಬ್ಬರು ಬಾಡಿಗಾರ್ಡ್ಗಳು ಯಾವಾಗಲೂ ಇರ್ತಾರೆ ಮತ್ತು ಕಾಲೇಜ್ನಲ್ಲಿ ಯಾರೂ ಕೂಡ ಅವಳನ್ನು ನೋಡಬಾರ್ದು ಅಂತ ರೂಲ್ ಕೂಡ ಇದೆ. ನಾನು ನಿನ್ನನ್ನು ನನ್ನ ಹತ್ತಿರವೇ ಲೈಫ್ ಲಾಂಗ್ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಲೈಫ್ಗೆ ಬರಬೇಕು ಅಂತ ನಮ್ಮ ಡ್ಯಾಡಿ ಅಂದ್ಕೊಂಡಿದ್ರು ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ಆದರೆ ಈಗ ನೀನು ಆ ವಿರಾಟ್ನ ವೈಫ್ ಆದರೂ ಕೂಡ ನನಗೇನು ತೊಂದರೆ ಆಗೋದಿಲ್ಲ. ನನ್ನದು ನನ್ನ ಹತ್ರ ಹೇಗಾದರೂ ತಂದುಕೊಳ್ತೀನಿ. ಮೈ ಬ್ಯೂಟಿಫುಲ್ ಅಂತ ಸಣ್ಣ ನಕ್ಕು ಆ ಫೋಟೋವನ್ನು ಸವರ್ತಾನೆ ರಂಜಿತ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.